ನಿಜವಾಗ್ಲೂ ಬಹಳಷ್ಟು ದುಃಖಕರವಾದಂಥ ಒಂದು ಸಂಗತಿ. ಮನುಷ್ಯ ಹುಟ್ಟಿದ ಮೇಲೆ ಒಂದು ದಿನ ಅಂತ್ಯ ಕಾಣಲೇಬೇಕು. ಆದರೆ ಇರುವಂಥ ಜೀವಮಾನದಲ್ಲಿ ಆದರ್ಶ ವ್ಯಕ್ತಿಯಾಗಿ, ಆರ್ಥಿಕ ತಜ್ಞೆಯಾಗಿ ಭಾರತ ದೇಶಕ್ಕೆ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿ ಒಂದು ಮುಂದಾಲೋಚನೆ ಇದ್ದಂಥ ಒಬ್ಬ ನಾಯಕರನ್ನು ಕಳ್ಕೊಂಡು ಇವತ್ತು ದೇಶ ಆಗ್ಬೋದು, ಕಾಂಗ್ರೆಸ್ ಪಕ್ಷ ಆಗ್ಬೋದು ಬಡವಾಗಿದೆ. ಇವತ್ತು ನೋಡಿದ್ರೆ 7 ದಿನ ಶೋಕಾಚರಣೆ ಮತ್ತು ಅವ್ರ ಬಗ್ಗೆ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ನೋಡಿದ್ರೆ ನಮ್ಮ ದೇಶಕ್ಕೆ ಅವ್ರು ಕೊಟ್ಟಂಥ ಅಪಾರವಾದಂಥ ಕೊಡುಗೆಯನ್ನು ನೋಡಿದ್ರೆ 1, 2 ಅಂತ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪುಟಗಂಟ್ಲೆ ಅವ್ರ ಬಗ್ಗೆ ಬರೀಬಹುದು, ದಿನಗಂಟ್ಲೆ ಅವ್ರ ಬಗ್ಗೆ ಮಾತನಾಡಬಹುದು. ದೇಶಕ್ಕೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ರು. ಅದರಲ್ಲಿ ನರೇಗಾ ಆಗಿರ್ಬೋದು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಗಿರ್ಬೋದು, ಹೀಗೆ 10 ವರ್ಷಗಳು ಆಳಿದ್ರು. ಅವರು ಅಗಲಿದ್ದಾರೆ. ನಿಮ್ಮ ಪಕ್ಷಕ್ಕೆ ಯಾವ ಥರನಾಗಿ ನಷ್ಟ ಆಗ್ತಾ ಇದೆ? ನೋಡಿ, ಒಬ್ಬರು ಮಾರ್ಗದರ್ಶಕರನ್ನು ಪಕ್ಷ ಕಳ್ಕೊಂಡಾಗ, ಮಾರ್ಗದರ್ಶಕರು ಅಂತಂತಂದರೆ ನಾವು ಎಡವಿದಾಗ, ನಾವು ತಪ್ಪು ಮಾಡಿದಾಗ ನಮ್ಮನ್ನ ತಿದ್ದಿ ಬುದ್ಧಿ ಹೇಳುವಂಥವ್ರು, ಮತ್ತು ಆರ್ಥಿಕ ತಜ್ಞ ಅಂತ ಹೇಳ್ತೀವಿ. ಭಾಳಷ್ಟು ದೇಶ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಈ ದೇಶವನ್ನು ಆ ಸಂಕಷ್ಟದಿಂದ ಹೊರಗಡೆ ತೆಗೆದುಕೊಂಡು ಬರಲಿಕ್ಕೆ ಅವರದೇ ಆದಂಥ ಅನೇಕ ಕೊಡುಗೆಗಳನ್ನು ಮಾಡಿದ್ದಾರೆ. ಸೊ ಪಕ್ಷಕ್ಕೆ ನಿಜವಾಗ್ಲೂ ಬಹಳಷ್ಟು ಭರಿಸಲಾರ್ದಂಥ ಒಂದು ನಷ್ಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವು ಒಂದು ದೊಡ್ಡ ಒಂದು ಸಮಾವೇಶ ಅಂದ್ಕೊಂಡಿದ್ರಿ CPI ಟೌನಲ್ಲಿ. ಇವತ್ತು ಅವ್ರು ಅಗಲಿದ್ದಕ್ಕೆ ಶ್ರದ್ಧಾಂಜಲಿ ಸಭೆ ಮಾಡ್ತಾ ಇದ್ರಿ. ಯಾರ್ಯಾರು ಭಾಗಿಯಾಗ್ತಾರೆ? CM ಅವ್ರು ಬರ್ತಾರೆ, DCM ಅವ್ರು ಬರ್ತಾರೆ, ಕ್ಯಾಬಿನೆಟಿನ ಎಲ್ಲ ಮಂತ್ರಿಗಳು ಬರ್ತಾರೆ, MLAಗಳು ಬರ್ತಾರೆ. ನಾವು ಜನರಿಗೆ ಯಾರಿಗೂ ಬರಲಿಕ್ಕೆ ಬೇಡ ಅಂತ ಹೇಳಿದ್ವಿ. ಯಾಕಂದರೆ ಕರ್ನಾಟಕ ರಾಜ್ಯಾದ್ಯಂತ ಜನ ಬರ್ತಾಯಿದ್ರು. ಅದರಲ್ಲೂ ನಮ್ಮ ಜಿಲ್ಲೆಯಿಂದ ಸುಮಾರು 1 ಲಕ್ಷ ಜನನ ಸೇರಿಸುವಂಥ ಒಂದು ಎಲ್ಲ ತಯಾರಿಯನ್ನು ಮಾಡಿದ್ವಿ. ಯಾಕಂದರೆ ಒಂದು ಐತಿಹಾಸಿಕವಾದಂಥ ಒಂದು ಮೂಮೆಂಟ್ ಇತ್ತು ನಮಗೆ, ಗಾಂಧೀಜಿಯವರ 100 ವರ್ಷ. ಸೊ ಹೀಗಾಗಿ ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ ಅನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಬಟ್ ನಿನ್ನೆ ರಾತ್ರಿನೇ ನಾವು 10:15ಗೆ ಏನು ನಮಗೆ 9:15 ಇದು ಗೊತ್ತಾದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ತಾವು ಬರಲಿಕ್ಕೆ ಹೋಗಬೇಡ ಅಂತ ಹೇಳಿದ್ವಿ. ಆದರೆ ಈ ಒಂದು ವೇದಿಕೆ ಮುಖಾಂತರನೇ ನಾವು ಅವ್ರಿಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ವೇದಿಕೆಯ ಮುಖಾಂತರನೇ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ